ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 35 ಮತ್ತು 36ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 35 to 36. ಯೇಸು ಎಲ್ಲ ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಇದ್ದ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಜನರಲ್ಲಿದ್ದ ಪ್ರತಿಯೊಂದು ವ್ಯಾಧಿಯನ್ನು ರೋಗವನ್ನು ವಾಸಿ ಮಾಡುತ್ತಾ ಸಂಚರಿಸಿದನು. ಆತನ ಜನಸಮೂಹವನ್ನು ಕಂಡು ಅವರ ಮೇಲೆ ಕನಿಕರಪಟ್ಟನು, ಏಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತೆ ಚೆದುರಲ್ಪಟ್ಟು ಬಳಲಿದವರಾಗಿದ್ದರು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ವಿ. ಯೇಸು ಕ್ರಿಸ್ತರು ಸೇವೆ ಮಾಡುವಾಗ ಇಸ್ರಾಯೇಲ್ನ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಸಂಚರಿಸಿ ಅವರು ದೇವರ ವಾಕ್ಯವನ್ನು ಬೋಧಿಸಿದರು, ದೇವರ ರಾಜ್ಯವನ್ನು ಸಾರಿಸಿದರು, ಜನರನ್ನು ಮಾನಸಾಂತರಕ್ಕೆ ನಡೆಸಿದರು, ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದ್ರು. ಇದು ವಾಕ್ಯ ಸಂಪೂರ್ಣವಾಗಿ ಯೇಸು ಕ್ರಿಸ್ತರ ಸೇವೆಯಾಗಿದೆ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ವಾಕ್ಯ ಭಾಗ ಅದನ್ನೇ ಹೇಳುತ್ತೆ. ಅವರು ಹಳ್ಳಿ ಪಟ್ಟಣಗಳಲ್ಲಿ ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಅಲ್ಲಿನ ಜನರಲ್ಲಿರ್ತಕ್ಕಂಥ ರೋಗಗಳನ್ನು ವ್ಯಾಧಿಗಳನ್ನು ವಾಸಿ ಮಾಡುತ್ತಾ ಸಂಚರಿಸಿದನು. ಅಷ್ಟು ಮಾತ್ರ ಅಲ್ಲ, ಆತನ ಜನರ ಸಮೂಹವನ್ನು ಕಂಡು ಕನಿಕರಪಟ್ಟನು, ಏಕೆಂದರೆ ಅವರು ಕುರುಬನಿರದ ಕುರಿಗಳಂತೆ ಚೆದರಿ ಬಳಲಿ ಹೋಗಿದ್ದರು. ದೇವರಿಗೆ ಸ್ತೋತ್ರ. ಅವರೇನಾಗಿದ್ದರು ಅಂದರೆ ವಾಕ್ಯ ಭಾಗ ಹೇಳುತ್ತೆ, ಕುರುಬನಿಲ್ಲದ ಕುರಿಗಳಂತೆ ಚೆದರಿಸಲ್ಪಟ್ಟು ಬಳಲಿದವರಾಗಿದ್ದರು. ದೇವರಿಗೆ ಸ್ತೋತ್ರ. ಇದು ಬಹಳ ಪ್ರಮುಖವಾದಂಥ ವಾಕ್ಯ ಭಾಗದ ಸನ್ನಿವೇಶವಾಗಿದೆ. ರೋಗ ವ್ಯಾಧಿ ಬಾಧೆಗಳು ಜನರಿಗೆ ಬರುತ್ತೆ, ವಾಸಿ ಆಗುತ್ತೆ, ಓಕೆ. ಅದರಲ್ಲಿ ಒಂದು ವಾಕ್ಯ ಭಾಗ ಸನ್ನಿವೇಶ ನೋಡ್ತಿದ್ದೀವಿ. ಜನರು ಕುರುಬನಿಲ್ಲದ ಕುರಿಗಳಂತೆ ಚೆದರಿಸಲ್ಪಟ್ಟು ಬಳಲಿದವರಾಗಿದ್ದರು. ಅವರನ್ನು ನೋಡಿ ಯೇಸು ಕ್ರಿಸ್ತರು ಕನಿಕರಪಟ್ಟರು ಅಂತ ವಾಕ್ಯ ಹೇಳುತ್ತೆ. ಯಾಕೆ ಹಾಗಾಗಿತ್ತು ಅಂತ ವಾಕ್ಯ ಭಾಗ ನೋಡೋದಾದರೆ, ಈ ವಾಕ್ಯ ಭಾಗದ ಈ ಯೇಸು ಕ್ರಿಸ್ತ ಬರೋದಕ್ಕೆ ಮುಂಚೆ ಒಂದು ಕಾರ್ಯ ನಡೆದಿದೆ. ಆ ಕಾರ್ಯ ಏನು ಅಂತಂದರೆ, ಮಲಾಕಿ ಪ್ರವಾದಿ ಕೊನೆಯ ಪ್ರವಾದಿ. ಹಳೆ ಒಡಂಬಡಿಕೆಗೆ ಇಸ್ರಾಯೇಲಿಗೆ ಕೊಡಲ್ಪಟ್ಟಂತಹ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ಮಲಾಕಿ ಪ್ರವಾದಿಯಾಗಿದ್ದಾನೆ. ಮಲಾಕಿ ಪ್ರವಾದಿ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ ಒಂದು ವಾಕ್ಯ ಭಾಗದ ಪ್ರವಾದನೆ ಬಂತು ಅವ್ರಿಗೆ. ನೀತಿ ಸೂರ್ಯನ ಮಧ್ಯದಲ್ಲಿ ನಿಮಗೆ ನೀತಿ ವಾಕ್ಯ ಭಾಗ ನೋಡ್ಬಿಡೋಣ. ಸಾರಿ, 4ನೇ ಅಧ್ಯಾಯ ಮಲಾಕಿ ಚಾಪ್ಟರ್ 4ನೇ ಮಲಾಕಿ ಪ್ರವಾದಿ 4ನೇ ಅಧ್ಯಾಯ 2ನೇ ವಾಕ್ಯ. ಆದರೆ ನನ್ನ ಹೆಸರನ್ನು ಘನಪಡಿಸುವವರಾದ ನಿಮಗೆ ನೀತಿ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಸುಕ್ಷೇಮವನ್ನು ಉಂಟು ಮಾಡುವವನಾಗಿ ಉದಯಿಸುವನು. ನೀವು ಕೊಟ್ಟಿಗೆಯಿಂದ ಹೊರಬಂದ ಕರುಗಳ ಹಾಗೆ ಕುಣಿದಾಡುವಿರಿ. ದೇವರಿಗೆ ಸ್ತೋತ್ರ. ಈ ಒಂದು ಪ್ರವಾದನೆ ಬಂತು. ಈ ಪ್ರವಾದನೆ ಬಂದ ಮೇಲೆ 400 ವರ್ಷಗಳ ತನಕ ಯಾವ ಪ್ರವಾದಿಗಳು ಬರಲಿಲ್ಲ, ಪ್ರವಾದನೆಯೂ ಬರಲಿಲ್ಲ, ದರ್ಶನಗಳು ಇರಲಿಲ್ಲ, ವಾಕ್ಯನೂ ಬರಲಿಲ್ಲ. ದೇವರಿಗೆ ಸ್ತೋತ್ರ. 400 ವರ್ಷಗಳವರೆಗೆ ದೇವರು ಜನರಿಗೆ ಈ ಯಾವ ಕಾರ್ಯವನ್ನು ಮಾಡಲಿಲ್ಲ. ಜನರ ಮಧ್ಯದಲ್ಲಿ ಯಾವ ಕಾರ್ಯವೂ ನಡೆಯಲಿಲ್ಲ. ಜನರು ಏನಾಯ್ತು ಅಂದರೆ ಭಕ್ತಿಯಿಂದ ದೂರ ಹೋಗುವಂಥ ಪರಿಸ್ಥಿತಿ ಬಂತು. ಆ ಕಷ್ಟದ ಕಾಲವನ್ನು ಬೈಬಲ್ ಏನು ಹೇಳ್ತಂದರೆ ಕತ್ತಲೆಯ ಕಾಲ ಅಂತ ಕರೆಯಲ್ಪಡುತ್ತೆ. ಆಗ ಯೇಸು ಕ್ರಿಸ್ತರು ಬಂದರು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರನ್ನ ದೇವರು ಕೊಟ್ಟರು. ಈ ಭೂಮಿ ಮೇಲೆ ಯೇಸು ಕ್ರಿಸ್ತರು ಬಂದಾಗ ಆ ಒಂದು ವಾಕ್ಯ ಭಾಗದ ಸನ್ನಿವೇಶವನ್ನು ನೋಡಿ 4ನೇ ಅಧ್ಯಾಯದಲ್ಲಿ ವಾಕ್ಯ ಭಾಗ ಹೇಳುತ್ತೆ, ಕತ್ತಲಲ್ಲಿ ವಾಸ ಮಾಡುವ ಜನರಿಗೆ ಮಹಾ ಬೆಳಕು ಉಂಟಾಯಿತು, ಮರಣದ ಹಾದಿಯಲ್ಲಿದ್ದಂಥ ಜನರಿಗೆ ಜೀವ ಉಂಟಾಯಿತು ಅಂತ ವಾಕ್ಯ ಹೇಳುತ್ತೆ 4ನೇ ಅಧ್ಯಾಯದಲ್ಲಿ, ಇದೇ ಪುಸ್ತಕದಲ್ಲಿ. ಈ ಕಾರ್ಯ ನಡೆಯುವಂಥ ಸನ್ನಿವೇಶದಲ್ಲಿ ಇದು ಅರಿದೇ ಇರ್ತಕ್ಕಂಥ ಜನರ ಮಧ್ಯದಲ್ಲಿ ಬಹಳ ಕಷ್ಟ ಇತ್ತು. ಅಷ್ಟು ಮಾತ್ರ ಅಲ್ಲ, ಜನರಿಗೆ ರಕ್ಷಣೆ ಇರಲಿಲ್ಲ, ಮಾರ್ಗ ಇರಲಿಲ್ಲ, ವಾಕ್ಯ ಬರಲಿಲ್ಲ. ದೇವರಿಗೆ ಸ್ತೋತ್ರ. ಈಗಿನ ಥರ ಅದ್ಭುತವಾಗಿ ಬೈಬಲ್ ಕೊಡಲ್ಪಟ್ಟಿರಲಿಲ್ಲ. ಆಗ ಯಾಜಕರಲ್ಲಿ ಅರಸುಗಳಲ್ಲಿ ಇವರಿಗೆ ಮಾತ್ರ ಬೈಬಲ್ ಕೊಡಲ್ಪಡ್ತಿತ್ತು, ಬೇರೆ ಯಾರು ಇರಲಿಲ್ಲ. ಸೊ ಹಾಗಾಗಿ ಜನರಿಗೆ ಯಾವುದಾದ್ರು ಪ್ರವಾದನೆ ಬಂದರೆ ಅದೇ ಪ್ರವಾದಿಗಳನ್ನ ಕಳಿಸ್ಕೊಡ್ತಿದ್ರು ದೇವರು. ಪ್ರತಿ ಮುಂಜಾನೆ ನನ್ನ ದಾಸರಾದಂಥ ಪ್ರವಾದಿಗಳನ್ನ ನಿಮ್ಮ ಬಳಿಗೆ ನಾನು ಕಳಿಸ್ತಾ ಬಂದಿದ್ದೇನೆ ಅಂತ ದೇವರು ವಾಗ್ದಾನ ಮಾಡಿದ ಪ್ರಕಾರವಾಗಿ ಕಳಿಸ್ತಾ ಇದ್ರು. ಆದರೆ 400 ವರ್ಷ ಏನೂ ಇರಲಿಲ್ಲ. ಆ ಕಾಲವನ್ನು ಬೈಬಲ್ನಲ್ಲಿ ಕತ್ತಲೆ ಯುಗ ಅಂತ ಕರೆಯಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಜನರು ಕತ್ತಲೆಯಲ್ಲಿ ವಾಸ ಮಾಡ್ತಾಯಿದ್ರು, ಮರಣದ ಹಾದಿನಲ್ಲಿದ್ದರು.
ಯೇಸು ಕ್ರಿಸ್ತ ಸೇವೆ ಮಾಡುವಾಗ ಅವರಿಗೆ ಜೀವದ ಬೆಳಕು ಉಂಟಾಯಿತು. ಆಮೇನ್. ಸೊ ಹಾಗಾಗಿ ಯೇಸು ಕ್ರಿಸ್ತರು ಹೇಳ್ತಾರೆ, ಆ ಜನರ ನೋಡಿ ಆತನ ಕನಿಕರ ಪಟ್ಟನು. ಏಕೆಂದರೆ ಜನ ಅಷ್ಟು ಮಟ್ಟಿಗೂ ಸಹ ಬಳಲಿ ಹೋಗಿದ್ರು, ಚೆದಿರಿ ಹೋಗಿದ್ರು ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಈಗ ವಾಕ್ಯ ಭಾಗ ನೋಡೋಣ. ಯೇಸು ಕ್ರಿಸ್ತರು ಎಲ್ಲ ಕಡೆ ಸಂಚಾರ ಮಾಡಿದಾಗ ಎಲ್ಲ ವಿಧವಾದಂತಹ ರೋಗಗಳನ್ನು ವಾಸಿ ಮಾಡಿದ್ರು. ಸ್ವಸ್ಥತೆಯನ್ನು ಕೊಟ್ಟರು, ಸೌಖ್ಯವನ್ನು ಕೊಟ್ಟರು, ವಾಕ್ಯವನ್ನು ಕೊಟ್ಟರು, ಮಾನಸಂತರಿಕೆ ನಡೆಸಿದ್ರು. ಅಷ್ಟು ಮಾತ್ರ ಅಲ್ಲ, ಸಮಾಧಾನವನ್ನು ಸಹ ಅವರಿಗೆ ಕೊಟ್ಟರು. ದೇವರಿಗೆ ಸ್ತೋತ್ರ. ನಾವು ಒಂದು ವಾಕ್ಯ ಭಾಗ ನೋಡೋಣ. ಯೆರೆಮೀಯ ಪ್ರವಾದಿ 33ನೇ ಅಧ್ಯಾಯ 6ನೇ ವಾಕ್ಯ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 33 ವರ್ಡ್ 6. ಈಗೋ ನಾನು ಅದಕ್ಕೆ ಕ್ಷೇಮವನ್ನು ಸ್ವಸ್ಥತೆಯನ್ನು ಹುಟ್ಟಿಸಿ ಅವರನ್ನು ಗುಣಪಡಿಸಿ ಸಮಾಧಾನದ ಸತ್ಯತೆಯನ್ನು ಸಮೃದ್ಧಿಯಾಗಿ ಅವರಿಗೆ ಪ್ರಕಟ ಮಾಡುವೆನು. ದೇವರಿಗೆ ಸ್ತೋತ್ರ. ದೇವರು ಈ ಕಾರ್ಯವನ್ನು ಮಾಡೋದಕ್ಕೆ ಮುಂಚೆ ಇದರ ಮಧ್ಯದಲ್ಲಿ ಜನ ಬಹಳ ಕಷ್ಟ ಅನುಭವಿಸಿದ್ದಾರೆ, ಬಹಳ ನೋವನ್ನು ಅನುಭವಿಸಿದ್ರು, ಕಂಗಾಲಾಗಿದ್ದರು, ದಿಕ್ಕೆಟ್ಟೋಗಿದ್ರು. ದೇವರು ಈ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ಮುಂಚೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಅವರಿಗೆ ಕ್ಷೇಮವನ್ನು ಸ್ವಸ್ಥತೆಯನ್ನು ಕೊಟ್ಟು ಗುಣಪಡಿಸಿ ಸಮಾಧಾನದ ಸೌಖ್ಯವನ್ನು ಸಮೃದ್ಧಿಗೆ ಅವ್ರನ್ನ ದಯಪಾಲಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ವಾಕ್ಯ ಇನ್ನೊಂದು ಸನ್ನಿವೇಶವನ್ನು ಇರುತ್ತೆ. ಮನುಷ್ಯನ ಶರೀರಕ್ಕೆ ಬರ್ತಕ್ಕಂತಹ ರೋಗಗಳನ್ನು ಆತ್ಮ ತಡ್ಕೊಳ್ಳುತ್ತಂತೆ. ಮಕ್ಕಳಾಗಲಿ, ಮುಪ್ಪಿನವರಾಗಲಿ, ಮಧ್ಯವಯಸ್ಕರಾಗಲಿ, ನಮ್ಮ ಶರೀರಕ್ಕೆ ಬರ್ತಕ್ಕಂಥ ರೋಗಗಳನ್ನ ತಡ್ಕೋತೀವಿ ತಾನೆ. ಯಾರೇ ವಾಸಿ ಮಾಡಲಿ, ಡಾಕ್ಟ್ರೇ ವಾಸಿ ಮಾಡಲಿ, ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ದೇವ್ರ ವಾಸಿ ಮಾಡೋದಕ್ಕೆ ಮುಂಚೆನೇ ಡಾಕ್ಟ್ರ್ಗಳ ಮೇಲೆ ಅವಲಂಬ ಆಗಿರ್ತಕ್ಕಂಥದ್ದು ಜನ. ಪ್ರಾರ್ಥನೆಗಿಂತ ಮುಂಚೆ ಡಾಕ್ಟ್ರ್ ಮೇಲೆ ಅವಲಂಬ ಆಗ್ತಕ್ಕಂಥದ್ದು. ಅವರೇ ವಾಸಿ ಮಾಡಲಿ, ದೇವರೇ ವಾಸಿ ಮಾಡಲಿ, ಆದರೆ ಶರೀರಕ್ಕೆ ಬರ್ತಕ್ಕಂಥ ರೋಗವನ್ನು, ಕಷ್ಟವನ್ನು, ಬಲಹೀನತೆನ ಆತ್ಮ ತಡೆಕೊಳ್ಳುತ್ತಂತೆ. ಆದರೆ ಆತ್ಮಕ್ಕೆ ಬರ್ತಕ್ಕಂತಹ ಬಲಹೀನತೆ ಇದೆಯಲ್ಲ, ಅಸ್ವಸ್ಥತೆ ಇದೆಯಲ್ಲ, ಬಾಧಿಸಲ್ಪಡ್ತಕ್ಕಂಥ ಸಮಾಧಾನ ಇದೆಯಲ್ಲ, ಇದನ್ನು ತಡ್ಕೊಳ್ಳೋದಕ್ಕೆ ಅದರಿಂದ ಸಾಧ್ಯನೇ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಅದನ್ನು ಯಾರು ಗುಣಪಡಿಸ್ತಾರೆ ಅಂದರೆ ದೇವರೇ ಗುಣಪಡಿಸುವವರಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮಗೇನು ಮಾಡ್ತಾರೆ ಅಂದರೆ ಕ್ಷೇಮವನ್ನು ಕೊಡ್ತಾರೆ, ಸ್ವಸ್ಥತೆಯನ್ನು ಕೊಡ್ತಾರೆ, ಗುಣಪಡಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಮಾಧಾನವನ್ನು ಸಮೃದ್ಧಿಯಾಗಿ ನಮಗೆ ದಯಪಾಲಿಸುವವರಾಗಿರ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಲೋಕವು ಕೊಡಲಾರಂಥ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನೀವು ಕುಂದದಿರ್ರಿ. ದೇವರಿಗೆ ಸ್ತೋತ್ರ. ನಮ್ಮ ಹೃದಯ ಯಾಕೆ ನಮಗೆ ಸಮಾಧಾನ ಬಳಸಲ್ಪಡುತ್ತೆ? ನಮ್ಮ ಹೃದಯ ಕಳವಳಗೊಂಡಾಗ, ಭಯ ಆತಂಕ ಬಂದಾಗ, ಮನಸ್ಸಿನಲ್ಲಿ ಆತಂಕ ಉಂಟಾದಾಗ ಸಮಾಧಾನ ಬಳಸಲ್ಪಡುತ್ತೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಲೋಕವು ಕೊಡಲಾರ್ದಂಥ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ ಅಂತ. ದೇವರಿಗೆ ಸ್ತೋತ್ರ. ದೇವರು ನಮಗೇನೆಲ್ಲ ಕೊಡ್ತಾರೆ? ಭಯಪಡಬೇಡ, ಹೆದರಬೇಡ. 365 ಸರಿ ಬರ್ತಿದೆಯಾ ಬೈಬಲು? ಓಕೆ, 365 ದಿನಕ್ಕಾಯ್ತಲ್ಲ. ಅವ್ರು ಅಷ್ಟು ಮಾತ್ರ ಹೇಳ್ತಾ ಇಲ್ಲ, ಸಮಾಧಾನವನ್ನು ಕೊಡ್ತೇನೆ, ಸ್ವಸ್ಥತೆಯನ್ನು ಕೊಡ್ತೇನೆ, ಸೌಖ್ಯವನ್ನು ಕೊಡ್ತೇನೆ, ಆರೋಗ್ಯವನ್ನು ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ನಾನು ನನ್ನ ರೆಕ್ಕೆಯ ಸಂರಕ್ಷಣೆಯಲ್ಲಿ ಇಟ್ಟು ಪೋಷಿಸ್ತೇನೆ ಅಂತ ಹೇಳ್ತಾರೆ. ನನ್ನ ಹಸ್ತದ ಸಂರಕ್ಷಣೆಯಲ್ಲಿ ನಿಮ್ಮನ್ನು ನಡೆಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಷ್ಟೆಲ್ಲ ಆಶೀರ್ವಾದವನ್ನು ದೇವರು ನುಡಿದಿದ್ದಾರೆ. ಹೊಂದಿಕೊಳ್ಳೋಕ್ಕಾಗ್ತಿದೆಯಾ? ಖಚಿತವಾಗಿ ಸಾಧ್ಯ. ಯಾವಾಗ? ನನ್ನ ದೇವರಿಂದ ನಾನು ಇದನ್ನು ಹೊಂದ್ಕೋತೀನಿ ಅಂತ ನಂಬುವಾಗ. ಆಮೇಲೆ. ಸೊ ಅಷ್ಟು ಮಾತ್ರ ಅಲ್ಲ, ನಿಮ್ಮ ಅವಶ್ಯಕತೆಗಳೇನಿದೆ ಅದನ್ನು ದೇವರ ಹತ್ರ ಕೇಳ್ಕೊಳ್ಳಬೇಕು. ನೀವು ಪ್ರಾರ್ಥಿಸಿ ನೀವು ಬೇಕಾದನ್ನು ಬೇಡ್ಕೊಳ್ರಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನೀವು ಬೇಡಿದನ್ನೆಲ್ಲ ಹೊಂದ್ಕೊಳ್ರಿ ಅಂತ ಹೇಳ್ತಾರೆ. ಇಷ್ಟೆಲ್ಲವನ್ನು ಭರವಸೆಯನ್ನು, ನಿರೀಕ್ಷೆಯನ್ನು ದೇವರು ನಮಗೋಸ್ಕರನೇ ಕೊಡ್ತಾ ಇದ್ದಾರೆ. ಆಮೇಲೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಅವಶ್ಯಕತೆ ಏನಿದೆ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ರಿ, ಬೇಡ್ಕೊಳ್ರಿ. ಬೇಡಿದ್ದಲ್ಲಿ ನೀವು ಖಚಿತವಾಗಿ ಹೊಂದ್ಕೋತೀರಾ. ಖಚಿತವಾಗಿ ಹೊಂದ್ಕೊಂಡಿದ್ದೀರಿ ಅಂತ ನಂಬ್ರಿ, ನೀವು 100% ಹೊಂದ್ಕೋತೀರಾ. ಆಮೇಲೆ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಇದನ್ನು ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ ಕರ್ತನೆ. ನೀವು ಸಮೃದ್ಧಿಯಾಗಿ ನಮಗೆ ಕ್ಷೇಮವನ್ನು, ಸ್ವಸ್ಥತೆಯನ್ನು ಕೊಟ್ಟು ನಮ್ಮನ್ನು ಗುಣಪಡಿಸಿ, ಅಷ್ಟು ಮಾತ್ರ ಅಲ್ಲ, ನಮಗೆ ಸಮಾಧಾನದ ಸತ್ಯತೆಯನ್ನು ಸಮೃದ್ಧಿಯಾಗಿ ದಯಪಾಲಿಸ್ತೀನಿ ಅಂತ ಹೇಳ್ತೀರಾ. ಅಷ್ಟು ಮಾತ್ರ ನಮ್ಮ ಎಲ್ಲ ರೋಗಗಳನ್ನು ಗುಣಪಡಿಸಿ ನಮಗೆ ಸ್ವಸ್ಥತೆಯನ್ನು ಕೊಡುವಂತಹ ನಂಬಿಗಸ್ತನ ಅಂತ ದೇವರು ನೀವು ಆಗಿದ್ದೀರಾ. ಬಾಧಿಸಲ್ಪಟ್ಟಿರ್ತಕ್ಕಂಥ ಸಮಾಧಾನವನ್ನು ಸಹ ನೀವು ತಿರುಗಿ ನಮಗೆ ಸಮೃದ್ಧಿಯಾಗಿ ಕೊಡುವವರಾಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಲೋಕ ಕೊಡಲಾರ್ದಂಥ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದೀರಾ. ನಂಬಿಗಸ್ತನ ದೇವರೇ,
ನೀವು ನಿಮ್ಮ ಸಂರಕ್ಷಣೆಯಲ್ಲಿ ನಮ್ಮನ್ನು ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ ರಕ್ಷಣೆ ಉಂಟಾಗಲಿ. ಆಮೇನ್. ನಿನ್ನ ಜನರು ಯಾವ ಅವಶ್ಯಕತೆಗಳಾಗಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಯಾವ ಅವಶ್ಯಕತೆಯನ್ನು ನಿಮ್ಮಲ್ಲಿ ಕೇಳ್ತಾ ಇದ್ದಾರೋ ಅದನ್ನು ಈಗಲೇ ದಯಪಾಲಿಸಿ ಅವರಿಗೆ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾಂತರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನಿದ್ದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.